ಯಾವುದೇ ನಗರಸಭೆ ದುಡ್ಡಲ್ಲ ದೇವಪ್ಪ, ಯಾರ್ದು ಕನಸಲ್ಲ. ಇದು ವಿಶೇಷವಾಗಿ ಸರ್ಕಾರದಿಂದ ತಂದಿರುವಂಥ ದುಡ್ಡು. ಯಾಕಂದ್ರೆ ನಗರಸಭೆಗೆ ಬಂದಿರುವಂಥ ದುಡ್ಡಲ್ಲಿ ಖರ್ಚು ಮಾಡೋದು ಅದೇನು ದೊಡ್ಡ ಗಂಡಸ್ತನ ಅಲ್ಲ. ಅದು ನಗರಸಭೆಗೆ ಬಂದಿರುವಂಥ ದುಡ್ಡು ತಂದು ಖರ್ಚು ಮಾಡುವಂಥದ್ದು ಗಂಡಸ್ತನ ಅಲ್ಲ. ವಿಶೇಷವಾಗಿ ಅನುದಾನ ತಂದು ಖರ್ಚು ಮಾಡುವಂಥದ್ದು ಅದಕ್ಕೊಂದು ಪ್ರಾಮುಖ್ಯತೆ ಇರ್ತದೆ. ಅದರಿಂದ ಜನ ಹೇಳ್ತಾ ಇದ್ದಾರೆ, ಆದ್ರೆ ನಮ್ಮ ಕೂಸು ಅಂತ ಪಾಪ ಯಾರೋ ಆ ಮೀಡಿಯಾ ಅವರು, ಮಾಧ್ಯಮದವರು ಇದು ಜೆ.ಕೆ. ಕೃಷ್ಣಾರೆಡ್ಡಿಯ ಕನಸಿನ ಕೂಸು ಅಂತ ಹೇಳ್ಬಿಟ್ರಂತೆ. ಅದಕ್ಕೆ ಮುಂದಾಲೋಚನೆ ಇಲ್ವಂತೆ, ಗಂಡಸ್ಥಾನ ಇಲ್ವಂತೆ. ನೀವು 10 ವರ್ಷ ಶಾಸಕರಾಗಿದ್ರಲ್ಲ, 2004ರಿಂದ ನೀವು 13ರವರೆಗೂ ನೀವು ಶಾಸಕರಾಗಿದ್ರೆ ನಿಮ್ ಗಂಡಸ್ಥಾನ ಎಲ್ಲೋಗಿತ್ತು? ಯಾಕೆ ಮಾಡಲಿಲ್ಲ? ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರಂತೆ. ಸ್ನೇಹಿತರಿಗೆ ನಮಸ್ಕಾರ. ಕಳೆದ ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಬೃಹಸ್ಪತಿಗಳು ಇವರು ಭಾನುವಾರ ಕಲ್ಲಳ್ಳಿ ಗ್ರಾಮದ, ಕಸಬಾ ಹೋಬಳಿಯ ಕಲ್ಲಳ್ಳಿ ಗ್ರಾಮದ ಕೆರೆಗೆ ಒಂದು ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕ್, ಇದರಲ್ಲಿ ಒಂದು CSR ಫಂಡಿಂದ ಆ ಕೆರೆ ಅಭಿವೃದ್ಧಿಗೆ 46 ಲಕ್ಷಗಳ ಏನೊಂದು ಖರ್ಚು ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಬಹಳ ವಿಚಾರಗಳನ್ನು ಮಾತನಾಡಿದ್ದಾರೆ. ನಗರಸಭೆ ಹಣದಿಂದ ಇವತ್ತು ಭಕ್ತರಲ್ಲಿ ಅರಸಲಕೆರೆ ನಗರಕ್ಕೆ ನೀರು ತಂದಿರತಕ್ಕಂಥದ್ದು ಗಂಡಸ್ತನ ಅಲ್ಲ. ಮತ್ತೆ ಮುಂದಿನ ಭವಿಷ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆಗಳಿಲ್ಲ. ಮತ್ತು ಇನ್ನೂ ಹಲವಾರು ವಿಚಾರಗಳನ್ನು ಮಾತನಾಡಿದೆ. ಆದರೆ ನಾನು ಇವತ್ತು ಇಂತಹ ಬೃಹಸ್ಪತಿಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ನಗರಸಭೆಗೆ ಒಂದು ಅನುದಾನ ಬಂದಂಥ ಸಂದರ್ಭದಲ್ಲಿ ಆ ಅನುದಾನದಲ್ಲಿ ನೀರಾವರಿಗೆ ಇಷ್ಟು ಮೀಸಲಿಡಬೇಕು, ರಸ್ತೆ ಮತ್ತು ಚರಂಡಿಗಳಿಗೆ ಇಷ್ಟು ಮೀಸಲಿಡಬೇಕು, ಮತ್ತೆ ಸ್ಟಾಮ್ ವಾಟರ್ ಡ್ರೈನ್ಸ್ಗೆ ಇಷ್ಟು ಮೀಸಲಿಡಬೇಕು, ಮತ್ತು 24.1 ಅಂದರೆ SC ST ಜನಾಂಗದವರಿಗೆ ಮೀಸಲಿಡಬೇಕು, ಮತ್ತು 7.25 ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು, ಮತ್ತು 5% ಅಂಗವಿಕಲರಿಗೆ ಮೀಸಲಿಡಬೇಕು, ಮತ್ತು ಸ್ಯಾಲರೀಸ್ ಇವೆಲ್ಲ ಇರ್ತವೆ. ಆದರೆ ಇವತ್ತು ಗಂಡಸ್ಥಾನ ಇಲ್ಲ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೇನೆ ಇವತ್ತು ಈ ನಮ್ಮ ಬೃಹಸ್ಪತಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ. ಇವತ್ತು ನಗರಸಭೆ ಅನುದಾನ ಬಂದಂತ ಸಂದರ್ಭದಲ್ಲಿ 4 ಕೋಟಿ 5 ಕೋಟಿ ಬಂದಾಗಲೂ ಕೂಡ ಅದರ ಮೀಸಲಿಡಬೇಕು, ಯಾವ್ಯಾವುದಕ್ಕೆ ಏನು ಇಡಬೇಕು ಅದು ಇಡಬೇಕು. ಆದರೆ ನಗರೋತ್ಥಾನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಭಕ್ತರಲ್ಲಿ ಅರಸನಕೆರೆ ಆ ಭಾಗದಲ್ಲೆಲ್ಲ ಓಡಾಡಿ ನಾವು ಈ ಕೆರೆಯನ್ನ ನಗರಕ್ಕೆ ಈ ನೀರನ್ನ ತಗೊಂಡೋದ್ರೆ ಜನರಿಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ನಾವು ಆ ಭಾಗದಲ್ಲೆಲ್ಲ ಓಡಾಡಿ ಯಾವ ಕೆರೆ ಸೂಕ್ತ ಅಂತ ಹೇಳಿ ಈ ಕೆರೆಯನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಮಗೆ ಅಂತ ದೊಡ್ಡ ಮೊತ್ತದ 24-25 ಕೋಟಿ ದುಡ್ಡು ಬಂದಂತ ಸಂದರ್ಭದಲ್ಲಿ ನಾವು ಇದಕ್ಕೆ ಅವಕಾಶ ಮಾಡಿಕೊಂಡ್ವಿ. ಇವತ್ತು ಇವರು ಬಹಳ ಮುಂದಾಲೋಚನೆ, ಮುಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆ ಇರ್ತಕ್ಕಂಥವರು 2004ರಿಂದ 2013ವರೆಗೂ ಶಾಸಕರಾಗಿದ್ರು. ಯಾಕೆ ಮುಂದಾಲೋಚನೆ ಬರಲಿಲ್ಲ? ಯಾಕೆ ಅವತ್ತು ಇಂಥ ಒಂದು ಗಂಡಸ್ತನ ತೋರಿಸಲಿಲ್ಲ? 10 ವರ್ಷಗಳ ಕಾಲ ಇವರು ಶಾಸಕರಾಗಿದ್ದರು. ಯಾಕೆ ಗಂಡಸ್ತನ ಎಲ್ಲೋಗಿತ್ತು? ಬಹುಶಃ 1990ರಲ್ಲಿ ಪರಮಶಿವಯ್ಯನವರು ಒಂದು ಆರ್ಟಿಕಲ್ ಬರೆದಿದ್ರು, ಮುಂದಿನ 25-30 ವರ್ಷಗಳಲ್ಲಿ ಭೀಕರ ಬರ ಬರುತ್ತೆ, ಕುಡಿಯುವ ನೀರಿಗೆ ಭೀಕರ ಬರ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಆವತ್ತಿನ ಸಂದರ್ಭದಲ್ಲಿ ಆರ್ಟಿಕಲ್ಗಳನ್ನ ಓದಿ ಬಹುಶಃ ಇವರು ಯಾರೋ ಹುಚ್ಚರು ಹೇಳ್ತಾ ಇದ್ದಾರೆ ಬಿಡು, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇದ್ರೇನೋ ಗೊತ್ತಿಲ್ಲ ನನಗೆ. ಆದ್ರೆ ನಾವು ದೂರಾಲೋಚನೆಯಿಂದ, ಮುಂದಾಲೋಚನೆ, ದೂರದೃಷ್ಟಿಯಿಂದ ಇವತ್ತು ಆ ನಗರದ ಆ ಕೆರೆಯ ಅರಸನ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನ ನಗರೋತ್ಥಾನದಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ಬಳಸಿಕೊಂಡು ಆವತ್ತಿನ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವ್ರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡಿದ್ವಿ.
ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ಬರ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ನೀರನ್ನ ನೀವು ತಗೊಳ್ತಕ್ಕಂಥದ್ದು ಬಹಳ ಒಳ್ಳೇದು ಅಂತ ಹೇಳಿ ಆವತ್ತಿನ ಸಭೆಯಲ್ಲಿ ಅಪ್ರೂವಲ್ ಮಾಡಿಕೊಟ್ರು. ಇವತ್ತು ಜನ ಹೇಳ್ತಾ ಇದ್ದಾರೆ, ಆದ್ರೆ ನಮ್ಮ ಕೂಸು ಪಾಪ ಯಾರೋ ಮೀಡಿಯಾ ಅವರು ಮಾಧ್ಯಮದವರು ಇದು JK ಕೃಷ್ಣಾರೆಡ್ಡಿಯ ಕನಸಿನ ಕೂಸು ಅಂತ ಹೇಳ್ಬಿಟ್ರಂತೆ, ಅದಕ್ಕೆ ಮುಂದಾಲೋಚನೆ ಇಲ್ವಂತೆ, ಗಂಡಸ್ಥಾನ ಇಲ್ವಂತೆ. ನೀವು 10 ವರ್ಷ ಶಾಸಕರಾಗಿದ್ರಲ್ಲ, 2004ರಿಂದ ನೀವು 13ರವರೆಗೂ ನೀವು ಶಾಸಕರಾಗಿದ್ರೆ ನಿಮ್ ಗಂಡಸ್ಥಾನ ಎಲ್ಲೋಗಿತ್ತು? ಯಾಕೆ ಮಾಡ್ಲಿಲ್ಲ? ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರಂತೆ. ಆದ್ರೆ ಯಾರು ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಜನರ ಬಗ್ಗೆ ಇಚ್ಛಾಶಕ್ತಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ನೀವೇನ್ ಮಾಡಿದ್ದೀರಾ? ನಿಮ್ಮ ತಂದೆಯವರ ಕಾಲದಿಂದ ನೀವೇನ್ ಮಾಡಿದ್ದೀರಾ ಗೊತ್ತಿದೆ ನಮ್ಗೆ. ನಿಮ್ಗೆ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗಿದೆ, ಇವತ್ತು ಯಾಕೆ ಆಯ್ಕೆ ಮಾಡ್ಕೊಬೇಕು, ಇವೆಲ್ಲವೂ ಕೂಡ ನೀವೇನೇನು ಮಾತಾಡಿದ್ದೀರಾ ಇವೆಲ್ಲ ಕೂಡ ಗೊತ್ತಿದೆ. ನೀವು ಜನರ ಹಿತಾಸಕ್ತಿಗಿಂತ, ನೀವು ಜನರಿಗೆ ಒಳ್ಳೆಯದನ್ನ ಬಯಸೋದಕ್ಕಿಂತ ನೀವು ಎಲ್ಲಿ ಕೆರೆಗಳಿರ್ತದೆ ಅಲ್ಲಿ ಬಡಾವಣೆಗಳು ಮಾಡುವಂಥದ್ದು, ಎಲ್ಲಿ ಹುಲ್ಲುಬನ್ನಿ ಖರಾಬ್ ಇರ್ತದೆ ಅಲ್ಲಿ ಬಡಾವಣೆ ಮಾಡುವಂಥದ್ದು, ಎಲ್ಲಿ ಬೆಟ್ಟಗಳಿರ್ತವೆ ಅದನ್ನ ವಶಪಡಿಸಿಕೊಳ್ಳುವಂಥದ್ದು. ಇವತ್ತು ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ, ನೀವು ಖರೀದಿ ಮಾಡಿರ್ತಕ್ಕಂಥ ಮನೆ ಅಲ್ಲ, ನೀವು ಮಾಡಿರ್ತಕ್ಕಂಥ ಸಮಾಧಿಗಳು ನಿಮ್ಮದಲ್ಲ, ಖರಾಬ್. ಇವತ್ತು ವಾಣಿಜ್ಯ ಮಳಿಗೆಗಳು, ಇವತ್ತು ಸ್ಕೂಲ್ಗೆ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿರ್ತಕ್ಕಂಥವ್ರು ನೀವು. ಈ ರೀತಿ ಇರ್ತಕ್ಕಂಥವರು ನನ್ನ ಬಗ್ಗೆ ಮಾತನಾಡುವಂತ ನೈತಿಕತೆನೂ ಇಲ್ಲ, ನನ್ನ ಬಗ್ಗೆ ಮಾತನಾಡುವಂತ ಯೋಗ್ಯತೆನೂ ಇಲ್ಲ. ಇವ್ರ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ. ಇವತ್ತು ಬಾಯಿಗೆ ಬಂದಂಗೆಲ್ಲ ಮಾತನಾಡುವಂಥದ್ದು. ನಿಮ್ ಗಂಡಸ್ಥಾನ ಎಲ್ಲೋಗಿತ್ತು? ಯಾಕೆ ಮಾಡ್ಲಿಲ್ಲ ನೀವು? ನಾವು ಕೂಡ ತಂದಿದ್ದೇವೆ. ಕುಮಾರಸ್ವಾಮಿ ಅವರು ಇದ್ದಾಗ ನಗರ ಭಾಗಕ್ಕೆ 10 ಕೋಟಿ ವಿಶೇಷ ಅನುದಾನವನ್ನು ತಂದುಕೊಟ್ಟಿದ್ದೇನೆ. ನಗರೋತ್ಥಾನದಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿರ್ತಕ್ಕಂಥದ್ದನ್ನ ಬದಲಾವಣೆ ಮಾಡ್ತಾ ಇದ್ದೀರಾ ನೀವು. ಬದಲಾವಣೆ ಮಾಡಿದ್ದೀರಾ? ಯಾಕೆ ನಿಮ್ಮ ಗಂಡಸ್ಥಾನ ಇದ್ರೆ ತಂದು ಹಾಕ್ರಿ ಇನ್ನೂ ಒಂದು 50 ಕೋಟಿ ನಗರಕ್ಕೆ. ನಾವು ಮಾಡಿರ್ತಕ್ಕಂಥದ್ದನ್ನ ಬದಲಾವಣೆ ಮಾಡ್ತಾ ಇದ್ರೆ ನೀವು ನೀವು ಗಂಡಸ್ಥಾನ ಇಲ್ವಾ ನಿಮ್ಗೆ? ನಾವು ಮಾಡಿರ್ತಕ್ಕಂಥದ್ದನ್ನ ಯಾಕೆ ಬದಲಾವಣೆ ಮಾಡ್ತಾ ಇದ್ದೀರಾ? ಇವತ್ತು ಕುರುಬೂರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇವತ್ತು ನೀವು ಗಂಜೂರ್ಗೆ ಆಗ್ತಾ ಇದ್ದೀರಾ. ಯಾಕೆ ನಿಮ್ ಗಂಡಸ್ಥಾನ ಇಲ್ವಾ? ಇನ್ನೊಂದು ವಸತಿ ಶಾಲೆ ತಗೊಂಡ್ಬನ್ನಿ. ನಿಮ್ ಗಂಡಸ್ಥಾನ ಇಲ್ವಾ? ಇಲ್ಲಿ ಚಿನ್ನಸಾಗರದಲ್ಲಿ ITI ಕಾಲೇಜ್ಗೆ 2 ಎಕರೆ ಮಂಜೂರು ಮಾಡಿಸಿದ್ದೆ, ಅದನ್ನ ತಗೊಂಡೋಗಿ ಇವಾಗ ಎಲ್ಲೋ ಆಗ್ತಾ ಇದ್ದೀರಾ. ಯಾಕೆ ನಿಮ್ ಗಂಡಸ್ಥಾನ ಇಲ್ವಾ? ಇವೆಲ್ಲ ನಾವು ಕೂಡ ಕೇಳಬೇಕಾಗ್ತದೆ. ನೀವು ಇವರು ನಮಗೆ ಇಚ್ಛಾಶಕ್ತಿ ಇದೆ, ನಮ್ಗೆ 10 ವರ್ಷ ಇವತ್ತು ಜನರು ಬಹಳ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ ಜನರೆಲ್ಲ ನಷ್ಟ ಅನುಭವಿಸಿರೋದು. ನಮಗ್ ಬರ್ಬೇಕಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ಕೊಳ್ಳೆ ಹೊಡಿಬೇಕಾಗಿತ್ತು ಅದು ಹೋಗ್ಬಿಡ್ತಲ್ಲ ಅಂತ ಪಾಪ ನೋವು. ಇಡೀ ತಾಲೂಕಿನಲ್ಲಿ ಕಳೆದ 10 ವರ್ಷಗಳಲ್ಲಿ ಜನ ನೆಮ್ಮದಿಯಾಗಿದ್ರು, ಜನ ಸಂತೋಷದಿಂದ ಇದ್ರು. ಇವತ್ತು ನಿಮಗ್ ನೋವಾಗ್ತಾ ಇದೆ. 10 ವರ್ಷಗಳಲ್ಲಿ ಇನ್ನೇನೇನ್ ಮಾಡಬಹುದಾಗಿತ್ತು, ಇನ್ನು ಯಾವ ಕೆರೆ ನೋಡಿಬೇಕಾಗಿತ್ತು, ಯಾವ ಸರ್ಕಾರಿ ಗೋಮಾಳ ನೋಡಿಬೇಕಾಗಿತ್ತು, ಯಾವ ಹುಲ್ಲುಬನ್ನಿ ಖರಾಬ್ ನೋಡಿಬೇಕಾಗಿತ್ತು ಅನ್ನುವಂಥದ್ದು ನಿಮಗೂ ನೋವಾಗಿದೆ, ಜನರಿಗಲ್ಲ. ಇವತ್ತು ಜನರು ಖುಷಿಯಾಗಿದ್ದಾರೆ. ಇವತ್ತು ಜನ ನಿಜವಾಗ್ಲೂ ಎಂಥವ್ರನ್ನ ಆಯ್ಕೆ ಮಾಡಿದಪ್ಪ ಅಂತೇಳಿ ಇವತ್ತು ನೋವಿನಲ್ಲಿದ್ದಾರೆ. ಇವತ್ತು ನಗರ ಭಾಗದಲ್ಲಿ ಇರ್ತಕ್ಕಂಥ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವರು ನಮಗೆ ಹೇಳ್ತಾರೆ ಸಾರ್ ಖಾತೆಗಳು ಮಾಡ್ತಾ ಇಲ್ಲ ಅಂತ. ಇವತ್ತು ನಿಮ್ಮ ಕುಟುಂಬಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 1 ಎಕರೆ, 1.5 ಎಕರೆ, 2 ಎಕರೆ ಖಾತೆಗಳಿದಾವೆ ನಗರಸಭೆಯಲ್ಲಿ. 2 ಎಕರೆ ಖಾತೆಗಳು ಎಲ್ಲಾದ್ರೂ ನೋಡಿದ್ರೆ ನಗರಸಭೆಯಲ್ಲಿ? ನಮ್ಮ ಹತ್ರ ಇದ್ದಾವೆ ದಾಖಲೆಗಳು. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಯಾರು ಸಾಮಾನ್ಯ ಜನರು ಇವತ್ತು ಅವ್ರ ಮನೆಗಳಲ್ಲಿ ಏನಾದ್ರು ಕಷ್ಟ ಇದ್ರೆ, ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಮಾಡಿಸ್ಬೇಕಂದ್ರೆ, ಉನ್ನತ ಶಿಕ್ಷಣವನ್ನು ಕೊಡಿಸ್ಬೇಕಾದ್ರೆ, ಇವಾಗ ಒಂದು ಸೈಟ್ ಮಾರಾಟ ಮಾಡಿ ಏನಾದ್ರು ಮಾಡ್ಬೇಕಂದ್ರೆ ಖಾತೆಗಳು ಮಾಡ್ತಾ ಇಲ್ಲ, ಈ ಸ್ವತ್ತುಗಳು ಮಾಡ್ತಾ ಇಲ್ಲ. ಜನ ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನಿಮ್ಮಿಂದ. ಇವತ್ತು ಈ ಕೆರೆ ಇವತ್ತು ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕ್ ಇಂದ ಇವತ್ತೇನು 46 ಲಕ್ಷ ರೂಪಾಯಿ ಕಸಬಾ ಹೋಬಳಿಯ ಮುನಗನಹಳ್ಳಿ ಗ್ರಾಮ ಪಂಚಾಯತ್ ಕಲ್ಲಹಳ್ಳಿ ಗ್ರಾಮದ ಕೆರೆಗೆ ಇವತ್ತು ಬಾಲಾಜಿ ಅವರು 7ನೇ ತಾರೀಕು 7/2/2024 ಒಂದು ಅರ್ಜಿಯನ್ನು ಕೊಡ್ತಾರೆ ಮುನಗನಹಳ್ಳಿ ಗ್ರಾಮ ಪಂಚಾಯತಿಗೆ. ಈ ಕೆರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಗೆ ಅನುಮತಿ ಬೇಕು ಅಂತ.
ಅದರ ಜೊತೆಯಲ್ಲಿ ಪಾಣಿಯು ಕೂಡ ಆಗ್ತಾರೆ. ಕೆರೆ ಎಕ್ಸ್ಟೆಂಟ್ ಇರ್ತಕ್ಕಂಥದ್ದು 13 ಎಕರೆ 29 ಗುಂಟೆ. ಆ ಪಾಣಿನೂ ಒಂದು ಅದಕ್ಕೆ ಆಗ್ತಾರೆ. ಅದ್ರ ಜೊತೆಲಿ ಈ ಪಾಣಿಯಲ್ಲಿ ಏನ್ ಹೇಳ್ತಾರೆ, ಕೆರೆ 15 ಎಕರೆ 30 ಗುಂಟೆ ಎಕ್ಸ್ಟೆಂಟ್ ಬರುತ್ತೆ. ಹೇಗೆ ಬರುತ್ತೆ? 13 ಎಕರೆ 29 ಗುಂಟೆ ಇರೋದು, ಇದು 15 ಎಕರೆ 30 ಗುಂಟೆ ಆಗ್ಬಿಡುತ್ತೆ. ಜಾಗ ಇಲ್ಲ, ಆದ್ರೆ ಯಾವನೋ ಒಬ್ಬ ಬಂದು ಸೇರ್ಕೊಂತಾನೆ ಅಲ್ಲಿ. ಯಾರು? ಕೋದಂಡರಾಮ ಶೆಟ್ಟಿಗೆ ಭೋಗ್ಯ. ಮತ್ತೆ ಭೂ ಪರಿವರ್ತನೆ ಆಗಿರುತ್ತೆ. ಅದು ಯಾವ ತಹಸೀಲ್ದಾರ್ ಮಾಡ್ದ, ಯಾವ DC ಮಾಡ್ದ, ಇದು ಎಲ್ಲಿಂದ ಬಂತು, ಯಾರು ಉಟ್ಕೊಂಡ್ರು? ಬಹುಶಃ ಇವತ್ತು ನಾನು ಹೇಳ್ತೇನೆ, ಇವ್ರು ಯಾವ ಬಡಾವಣೆ ನಿರ್ಮಾಣ ಮಾಡ್ತಾ ಇದ್ದಾರೆ ಒಳಗೆ. ಆದ್ರೆ ಇವತ್ತು ಈ ಕನ್ವರ್ಷನ್ ನಂಬರ್ ಏನಿದೆ, ಈ ನಂಬರ್ನ ಹಾಕೋದಕ್ಕೆ, ಈ ನಂಬರ್ನ ಹಾಕೊಂಡು ಒಳಗಡೆ 240 ಜನಕ್ಕೆ ಟೋಪಿ ಹಾಕೋದಕ್ಕೆ ರೆಡಿ ಆಗಿದ್ದಾರೆ ಇವರು. 52 ಜನಕ್ಕೆ ಟೋಪಿ ಹಾಕಿದ್ದಾರೆ. ಇವತ್ತುವರೆಗೂ ಕೂಡ ಅವ್ರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ, ಆಲ್ಟರ್ನೇಟ್ ಸೈಟ್ ಕೊಟ್ಟಿಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಮಾಡಿಸ್ತೀನಿ, ನೀವು ಬೇರೆ ಎಲ್ಲಾದ್ರೂ ಹೋದ್ರೆ ನಿಮ್ಗೆ ಸೈಟ್ ಕೊಡೋದಿಲ್ಲ, ಈ ರೀತಿ ಬೆದರಿಕೆ ಆಗ್ತಾ ಇದ್ದೀರಲ್ಲ. ಆದ್ರೆ ಇವತ್ತು ಈ 13 ಎಕರೆ 29 ಗುಂಟೆ ಇರ್ತಕ್ಕಂಥದ್ದು 15 ಎಕರೆ 30 ಗುಂಟೆ ಹೆಂಗ್ ಬಂತು? ಈ ಕೆರೆಯನ್ನ ಭೋಗ್ಯ ಕೊಟ್ಟವ್ರು ಯಾರು? ಈ ಕೆರೆಯನ್ನ ಕನ್ವರ್ಷನ್ ಮಾಡಿರ್ತಕ್ಕಂಥವ್ರು ಯಾರು? ಇವತ್ತು ನೀವು 96, 97ರಲ್ಲಿ ಭೂ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ 98, 99 ಪಾಣಿ ತಗೊಂಡ್ರೆ 13 ಎಕರೆ 29 ಗುಂಟೆ ಇದೆ. 2022ರವರೆಗೂ 13 ಎಕರೆ 29 ಗುಂಟೆನೇ ಬರುತ್ತೆ. ಈ ಬಡಾವಣೆ ಪ್ರಾರಂಭ ಆದ್ಮೇಲೆ ಮತ್ತೆ 2022, 23, 24ರಲ್ಲಿ ಈ ಕೋದಂಡರಾಮ ಶೆಟ್ಟಿಗೆ ಮತ್ತೆ ಬರ್ತದೆ ಹೆಸರು. ಒರಿಜಿನಲ್ ಮೂಲ ಇರ್ತಕ್ಕಂಥದ್ದು 13 ಎಕರೆ 29 ಗುಂಟೆ. ಆದ್ರೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಯಾಕಂದ್ರೆ ನೀವು ಬಾಲಾಜಿ ಅವರು, ನೀವು ಬೃಹಸ್ಪತಿಗಳಲ್ಲ, ನೀವು ಮುನಗನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡುವಾಗ, ಡೆವಲಪ್ಮೆಂಟ್ಗೆ ಅನುಮತಿ ಬೇಕು ಅಂತ ಅರ್ಜಿ ಕೊಡುವಾಗ ಈ ಪಾಣಿ ನೋಡ್ಲಿಲ್ವಾ ನೀವು? ಇದು ಹೆಂಗ್ ಬಂದ್ರಿ, ಇದನ್ನ ಡಿಲೀಟ್ ಮಾಡ್ರಿ ಇಮಿಡಿಯೇಟ್ ಆಗಿ ಅಂತ ಹೇಳ್ಬೇಕಾಗಿತ್ತಲ್ಲ. ನೀವೇನಾದ್ರೂ ಅರ್ಜಿ ಕೊಟ್ಟಿದ್ದೀರಾ? ಆದ್ರೆ ನೀವು ಅದನ್ನ ಯಾಕೆ ಇಟ್ಕೊಂಡಿದ್ದೀರಾ ಅಂದ್ರೆ, ನೀವು ಒಳಗಡೆ ನೀವು ಮಾಡ್ತಾ ಇರ್ತಕ್ಕಂಥ ನಿವೇಶನಗಳನ್ನ ಈ ಕನ್ವರ್ಷನ್ ನಂಬರ್ ಹಾಕಿ ನೀವು ಮಾರಾಟ ಮಾಡಬೇಕು ಅನ್ನುವಂಥದ್ದನ್ನ ನೀವು ಜನಗಳ ಬಗ್ಗೆ ಬಯಸೋರ, ಒಳ್ಳೇದ್ ಬಯಸೋರ, ಜನರ ಇಚ್ಛಾಶಕ್ತಿಯನ್ನ ಕಾಪಾಡ್ತಕ್ಕಂಥವ್ರ? ಗೊತ್ತಿದೆ ನೀವೇನೇನ್ ಮಾಡಿದ್ದೀರಾ ಅನ್ನುವಂತ ಎಲ್ಲವೂ ಗೊತ್ತಿದೆ. ಎಲ್ಲದಕ್ಕೂ ಒಂದು ಅಂತಿಮ ಸಮಯ ಅನ್ನುವಂಥದ್ದು ಬರುತ್ತೆ. ಆ ಟೈಮ್ ನಾವು ಕೂಡ ಕಾಯ್ತೇವೆ, ಅದನ್ನ ಕಾಯ್ತಾ ಇದ್ದೇವೆ. ಬರ್ಲಿ ಅಂತ ಸಮಯ ಕೂಡ ನಮಗೂ ಕೂಡ ಬರುತ್ತೆ. ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಿದೆ. ಇವತ್ತು ನೀವು ಅಂಬೇಡ್ಕರ್ ಭವನದ ಬಗ್ಗೆ ಮಾತನಾಡ್ತೀರಾ. ಆವತ್ತೇನಾದ್ರೂ ಅಂಬೇಡ್ಕರ್ ಭವನ ಅಲ್ಲಿ ನಾವು ಮಾಡ್ಲಿಲ್ಲ ಅಂದಿದ್ರೆ ಆ ಜಾಗ ಕೂಡ ನೀವು ಹೊಡಿಬೇಕು ಅಂತಿದ್ರಿ. ಈವನ್ ಅವ್ರಿಗೆ ಹೇಳಿದ್ದಾರೆ, ಕೆಲವ್ರಿಗೆ ಹೇಳಿದ್ದಾರೆ, ಇಷ್ಟು ದಿವಸ ಉಳಿಸ್ಕೊಂಡು ಬಂದೆ ಈ ಜಾಗನ, ಇವತ್ತು ನಾವು ಮಾಡಿದ್ದಕ್ಕೆ ಅದು ಉಳ್ಕೊಂಡಿದೆ. ಆಯ್ತು, ನೀವು ಇನ್ನು 9 ಕೋಟಿ ಮಂಜೂರು ಮಾಡಿಸಿದ್ರೆ ಸಂತೋಷ, ಅಪ್ರಿಶಿಯೇಟ್ ಮಾಡ್ತೀವಿ. ಹವಾನಿಯಂತ್ರ AC ಆಲ್ ಮಾಡಬೇಕು, ಎಸ್ ಸಂತೋಷ, ಒಪ್ಕೊಂತೀವಿ ನಾವು. ನೀವು ಅರಸೀಕೆರೆ ನೀರು ತರುವಂತ ಸಂದರ್ಭದಲ್ಲಿ ನೀವು ಒಂದ್ ಕಡೆ ಇದು ನಮ್ಮ ತಂದೆಯವರು ನಾವು ಯೋಚನೆ ಮಾಡಿದ್ವಿ ತರಬೇಕು ಅಂತ ಅನ್ನುವಂಥದ್ದನ್ನ ಹೇಳ್ತೀರಾ. ಆದ್ರೆ ನಿಮ್ಮ ಬೆಂಬಲಿಗರಿಂದ ನೀವು ಆ ಕೆಲಸಕ್ಕೆ ಅಡ್ಡಿಪಡಿಸುವಂತ ಕೆಲಸ ಮಾಡಿದ್ರಿ. ಕಡೆಗೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಯ್ತು, ಚೀಮಾರಿ ಹಾಕಿದ್ರು. ನಿಮ್ಗೆ ಕುಡಿಯೋ ನೀರಿನ ಆತರ ನಾವು ಸ್ಟೇ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಹೈಕೋರ್ಟ್. ಕಡೆಗೆ ನಾವು ಕೆಲಸ ಪೂರ್ಣಗೊಳಿಸಿ ಇವತ್ತು ನಗರ ಭಾಗಕ್ಕೆ ನೀರು ಬರ್ತಾ ಇದೆ. ಇವತ್ತು ನಿಮ್ಮಿಂದ ನಾವು ಕಲಿಬೇಕಾಗಿದೆ. ನನಗೆ ಗೊತ್ತಿದೆ, ನನಗೆ ಕಾಮನ್ ಸೆನ್ಸ್ ಇದೆ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ನೀವು ಕನಿಷ್ಠ ಜ್ಞಾನ ಕೂಡ ನಿಮ್ಗಿಲ್ಲ. ಯಾವ ಫಂಡ್ ಅಲ್ಲಿ ಎಷ್ಟು ಮೀಸಲಿಡಬೇಕು, ಏನ್ ಮಾಡಬೇಕು ಅದನ್ನ ನಾವು ಗೈಡ್ಲೈನ್ ಇರುತ್ತೆ, ಸರ್ಕಾರದ ಗೈಡ್ಲೈನ್ ಇರುತ್ತೆ, ಸರ್ಕಾರದ ಸುತ್ತೋಲೆ ಇರುತ್ತೆ. ನಾವು ಅದ್ರ ಪ್ರಕಾರ ಮಾಡಿದ್ದೀವಿ. ನಾವು ಇಂಥ ಅನುದಾನಗಳು ಕುಮಾರಸ್ವಾಮಿ ಅವರಿದ್ದಾಗ ಗ್ರಾಮೀಣ ಭಾಗದಲ್ಲಿ ಇವತ್ತು ರಸ್ತೆಗಳನ್ನ ಇವತ್ತು ಕೂಡ ನಡೀತಾ ಇದ್ದಾವೆ. ನಾವು ತಂದಿರತಕ್ಕಂಥದ್ದು 106 ಕೋಟಿ ತಂದಿದ್ದೀವಿ. ಸ್ಪೆಷಲ್ ಗ್ರಾಂಟ್ ಬೇರೆ ಬೇರೆ ಹೆಡ್ಗಳಲ್ಲಿ ಬಂದ್ ಮಾಡಿದ್ದೀವಿ. ನೀವೊಬ್ಬರೇ ಅಲ್ಲ, ಆದ್ರೆ ನೀವೊಬ್ಬರೇ ಅಲ್ಲ, ಗಂಡಸ್ತನ ಬಗ್ಗೆ ಮಾತಾಡ್ತಿರಲ್ಲ. ನೀವು ಗಂಡಸರು ಅಂತ ಏನಂತ ಗೊತ್ತಿದೆ. ನೀವು ಯಾವ ತರ ಗಂಡಸರು ಏನು, ನೀವೆಷ್ಟು ಬಲಿಷ್ಠರು ಕಾನೂನಲ್ಲಿಲ್ಲ. ಸರ್ಕಾರಿ ಇವತ್ತು ಮುಜರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀವು ಶಾಲಾ ಕಾಲೇಜು ನಡೆಸ್ತಿರಲ್ಲ. ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಕಾನೂನು ಗೊತ್ತಿಲ್ಲ ನಿಮ್ಗೆ? ಕಾನೂನಲ್ಲಿ ಅವಕಾಶ ಇದೆಯಾ?
ನಿಮ್ಮಿಂದ ನಾವು ಕಲಿಬೇಕಾ? ನಮಗ್ ಗೊತ್ತಿದೆ. ನೀವು ಜನರ ಬಗ್ಗೆ ಒಳಿತು ಬಯಸೋದ ನೀವು. ಉದಾಹರಣೆಗೆ ನೀರ್ ವಿಚಾರವಾಗಿ ನೀವು ಎಷ್ಟು ಅಡ್ಡಿಪಡಿಸಿದ್ರಿ ಅಂತ ಗೊತ್ತಿದೆ. ಹೈಕೋರ್ಟ್ ಕಳಿಸಿದ್ರಿ, ಏನೇನ್ ಮಾಡಿದ್ದೀರಾ ಅನ್ನೋದು ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ನೀವು ದೊಡ್ಡದಾಗಿ ಇವತ್ತು ಸಂವಿಧಾನ ಅಪಚಾರ ಆಗಬಾರ್ದು, ಸಂವಿಧಾನದಲ್ಲಿ ಒಳ್ಳೆಯವ್ರನ್ನ ಆಯ್ಕೆ, ಏನ್ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನೀವೇನ್ ಮಾಡಿದ್ರಿ? ಹುಲ್ಲುಬನ್ನಿ ಕರವನ್ನ ಮಾರಾಟ ಮಾಡಿದ್ರಿ. ಯಾರಿಗೆ? ಶಿಕ್ಷಕರಿಗೆ. ಇವತ್ತು ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು, ನೀವು ಇದುವರೆಗೂ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಲ್ಲ, ಅವ್ರಿಗೆ ಸೈಟು ಕೊಟ್ಟಿಲ್ಲ, ಅವ್ರಿಗೆ ಹಣನೂ ಕೊಟ್ಟಿಲ್ಲ. ನಾನು ಕ್ಯಾಬಿನೆಟ್ ನಲ್ಲಿ ಮಾಡಿಸ್ತೀನಿ ಅಂತ ಈಗಲೂ ಕೂಡ ಅವ್ರನ್ನ ಯಾಮಾರಿಸ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದು ಮಾಡಬೇಕು, ನಮಗ ಊರ್ನವರು ಅಂತ ನಿಮ್ಗೆ 2 ಸಾರಿ ಮಾಡಿದ್ರಲ್ಲ, ನೀವು ಮಾಡಿರೋದೇನು ಗೊತ್ತಿಲ್ವೇ? ಎಲ್ಲವೂ ಗೊತ್ತಿದೆ. ಇವಾಗ ಇಲ್ಲಿ ಈ ಕೆರೆ ಪಕ್ಕದಲ್ಲಿ ಓದಂಡರಾಮ ಶೆಟ್ಟಿಗೆ ಭೋಗ್ಯ ಭೂ ಪರಿವರ್ತನೆ ಆಗಿರುತ್ತೆ ಅನ್ನುವಂಥದ್ದನ್ನೇ ಇಟ್ಕೊಂಡು ನೀವು ಹುನ್ನಾರ ನಡೆಸ್ತಾ ಇದ್ರೆ ಇದು ಹುನ್ನಾರ ಏನು ಅನ್ನುವಂಥದ್ದು ಗೊತ್ತಿದೆ. ಇನ್ನೂ ಅನೇಕ ದಾಖಲೆಗಳನ್ನ ನನ್ನ ಹತ್ರ ತರಿಸ್ಕೊಂಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅದ್ರ ಒಳಗಡೆ ಏನೇನಿದೆ ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತೇನೆ. ಈ ಕ್ಷೇತ್ರದ ಜನರು ಗೊತ್ತಾಗಬೇಕು. ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿದಾರಲ್ಲ, ಏನೇನಾಗಿದೆ, ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ. ಇಲ್ಲಿ ಕೂಡ ಈಗ ಹುಲ್ಬನ್ನಿಯಲ್ಲಿ ಇವತ್ತು 42 ಜನಕ್ಕೆ ಟೋಪಿ ಹಾಕಿದ್ದಾರೆ. ಈ ಬಡಾವಣೆಯಲ್ಲಿ ಕೂಡ 40-50 ಜನಕ್ಕೆ ಟೋಪಿ ಹಾಕುವಂತ ಕಾಲ ಬಹಳ ಹತ್ತಿರ ಇದೆ. ಇದನ್ನ ಅದಕ್ಕೆ ಇಟ್ಕೊಂಡಿರೋದು. ಇಲ್ಲಾಂದ್ರೆ ಈ ಬಾಲಾಜಿ ಅವರು ಅರ್ಜಿ ಕೊಟ್ಟಾಗ, ಮುಂಗನಹಳ್ಳಿ ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ಇದ್ಯಾವುದೋ ಎಕ್ಸ್ಟ್ರಾ ಅಡಿಷನಲ್ ಆಗಿ ಬಂದಿದೆ, ಇದನ್ನ ಡಿಲೀಟ್ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತಲ್ಲ. DC ಅವ್ರಿಗೆ ಅರ್ಜಿ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ಇವ್ರು ಕೊಟ್ಟಿರೋದು 7ನೇ ತಾರೀಕು 7/2/2024 ಕೊಟ್ಟಿರೋದು PDOಗೆ. ಇಲ್ಲಿ 13/29 ಬದಲು 15/30 ಬರ್ತಾ ಇದೆ. ಇವನು ಯಾರು? ಕೋದಂಡರಾಮ ಶೆಟ್ಟಿ ಯಾರು? ಇವನು ಭೋಗ್ಯ ಹೆಂಗ್ ಕೊಡಕ್ಕಾಗುತ್ತೆ? ಕೆರೆನ ಅಥವಾ ಕೆರೆನ ಹೆಂಗ್ ಭೂ ಪರಿವರ್ತನೆ ಮಾಡ್ತಾರೆ? ಯಾರು ಮಾಡಿದ್ದು? ತನಿಖೆ ಮಾಡ್ಬೇಕಲ್ಲ. ಅಥವಾ ಒಂದು ಅರ್ಜಿ ತಾಲೂಕು ಆಫೀಸ್ಗೆ DC ಕೊಡ್ಬೇಕಲ್ಲ. ತಕ್ಷಣ ಇವತ್ತು ಯಾರಾದ್ರೂ ಏನು 1 ಗಂಟೆ 2 ಗಂಟೆ ಯಾರಾದ್ರೂ ಇವರು ದ್ವೇಷ ರಾಜಕೀಯದಲ್ಲಿ ಯಾರು ಇವ್ರ ಜೊತೆಯಲ್ಲಿ ವಿರುದ್ಧವಾಗಿದ್ರು ಅವ್ರು ಯಾವಾಗ ಸಿಕ್ಕರೆ ತಕ್ಷಣ AC-ಗೆ DC ಮಾಡಿ 10 ದಿವಸದಲ್ಲಿ ಆರ್ಡರ್. ಯಾಕೆ ಮಾಡಲಿಲ್ಲ ಇದು? ಯಾಕೆ ನಿಮ್ ಕಣ್ಣು ಕಾಣಿಸಿಲ್ವ ಇದು? ಇದು ಅಡಿಷನಲ್ ಆಗಿ ಯಾಕೆ ಹೆಸರು ಬರ್ತಾ ಇದೆ, ಇದು ಡಿಲೀಟ್ ಮಾಡ್ಬೇಕಂತ ಯಾಕೆ ಮಾಡಿಸಿಲ್ಲ ಅಂದ್ರೆ, ಇದಿದ್ರೆ ಈ ಕನ್ವರ್ಷನ್ ನಂಬರ್ ಹಾಕೊಂಡು ಬೇರೆ ಖಾತೆಗಳು ಮಾಡಿಸಿ ನೀವು ಬೇರೆ ವಂಚನೆ ಮಾಡಬಹುದು ಅಂತ ಇಟ್ಕೊಂಡಿದ್ದೀರಾ. ಇಷ್ಟೇ. ನೀವು ಒಳ್ಳೇದು ಮಾಡ್ತೀರಾ ಜನರಿಗೆ? ಒಳ್ಳೇದು ಮಾಡೋರ ನೀವು? ಇಂಥ ವಿಶೇಷ ಅನುದಾನಗಳು ನನ್ನ ಕಾಲದಲ್ಲಿ ನಾನು ಕೂಡ ತಂದಿದ್ದೆ, ನಾನು ಕೂಡ ಮಾಡಿದ್ದೇನೆ. ನಿಮ್ಮ ಗಣಿತನ ಇದ್ರೆ ಈಗ ನಾವು ಹಾಕಿರ್ತಕ್ಕಂಥದ್ದನ್ನ ಎಲ್ಲಾ ಕಡೆ ಕೂಡ ಕುರುಬೂರಲ್ಲಿ ಇರ್ತಕ್ಕಂಥದ್ದು ಅಲ್ಲ ಹಾಕಿದ್ರೆ ಯಾಕೆ ಇನ್ನೊಂದು ಮಾಡಿಸ್ಬೇಕಾಗಿತ್ತು? ನಿಮ್ ಗಂಡಸ್ತನ ತೋರಿಸ್ಬೇಕಾಗಿತ್ತು. ಮಂತ್ರಿಗಳಾಗಿದ್ದೀರಾ. ಇನ್ನೊಂದು ವಸತಿ ಈಗ ಕುರುಬೂರಲ್ಲಿ ಇದ್ದಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು. ಗಂಜೂರಲ್ಲಿ ಇನ್ನೊಂದು ಮಾಡ್ಬೇಕಾಗಿತ್ತು. ಯಾಕೆ ಗಂಡಸ್ತನ ತೋರಿಸಿಲ್ಲ? ಯಾಕೆ ಇದನ್ನ ನಿಮ್ಮ ಗಂಡಸ್ತನ ಇಲ್ಲಿರ್ತಕ್ಕಂಥದ್ದನ್ನ ತಗೊಂಡೋಗಿ ಅಲ್ಲಾಕಿದ್ರೆ ನಿಮ್ ಗಂಡಸ್ತನ ಅದು ತಗೊಂಬಂದ್ರಿ. ಈಗಲೂ ತಗೊಂಬಂದ್ ಮಾಡ್ರಿ ಇನ್ನೊಂದು ವಸತಿ ಶಾಲೆ. ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತು ಇನ್ನೂ ಇದಾವೆ, ಇನ್ನೂ ನಾನು ಕಲೆ ಹಾಕ್ತಾ ಇದ್ದೇನೆ. ಇನ್ನೂ ಕೆಲವು ದಾಖಲೆಗಳು ಕೂಡ ನನಗೆ ಬರೋದಿದೆ. ಆ ದಾಖಲೆಗಳೆಲ್ಲ ಬಂದ ಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಕ್ಷೇತ್ರದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ತಮ್ಮ ಮಾಧ್ಯಮಗಳ ಮೂಲಕ ತಿಳಿಸುವಂತ ಕೆಲಸವನ್ನು ಮಾಡ್ತಾರೆ.